ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ರಿಸೆಪ್ಷನ್ ಸೀರೆಗೆ ಕುಚ್ಚನ್ನು ಹಾಕ್ತಾಯಿದ್ದೀನಿ. ಅದು ಗ್ರ್ಯಾಂಡ್ ಬ್ರೈಡಲ್ ಕುಚ್ಚು ಡಿಸೈನ್ನ ಹಾಕ್ತಾಯಿದ್ದೀನಿ. ನೋಡಿ, ಈ ಸೀರೆ ಪೂರ್ತಿ ರೆಡ್ಡು ಮತ್ತು ಗೋಲ್ಡ್ ಜರಿ ಇರುವಂಥ ಸೀರೆ, ಹಾಗೆ ಸ್ಟೋನ್ ಕೂಡ ಇದೆ ಈ ಸೀರೆಯಲ್ಲಿ. ನೋಡಿ, ಈ ರೀತಿ ಸೆರಗು ಪೂರ್ತಿ ಗ್ರ್ಯಾಂಡಾಗಿ ಇದೆ. ಸೀರೆ ಪೂರ್ತಿ ಕೂಡ ಗೋಲ್ಡ್ ಮತ್ತು ರೆಡ್ ಕಲರಲ್ಲೇ ಇದೆ ಸೀರೆ. ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋನ ನಾನು ಪ್ರಾರಂಭ ಮಾಡ್ತೀನಿ. ನೋಡಿ, ಈ ರೀತಿ ಹಾಗೆ ಪೂರ್ತಿ ಗೋಲ್ಡ್ ಜರಿ ಇದೆ. ಇಲ್ಲಿ ತುದಿಯಲ್ಲಿ ರೆಡ್ ಇರೋದ್ರಿಂದ ನಾನು ಮೊದಲಿಗೆ ಗೋಲ್ಡ್ ಜರಿ ಇರುವಂಥ ಥ್ರೆಡ್ಡನ್ನು ಮೊದಲಿಗೆ ನಾನು ಡಿಸೈನಿಗೆ ಹಾಕೋಕ್ಕೆ ರೆಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 6 ಎಳೆ ದಾರನ ನಾನು ಆಲ್ರೆಡಿ ಗಂಟು ಹಾಕಿ ರೆಡಿ ಇಟ್ಕೊಂಡಿದ್ದೀನಿ. ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋನ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ನೋಡಿ, ಈ ರೀತಿ ಆದಂಥ ಬೀಡನ್ನು ಕೂಡ ನಾನು ಇಟ್ಕೊಂಡಿದ್ದೀನಿ. ಈಗ ಇಲ್ಲಿಂದ ನಾವು ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವು ಇಲ್ಲಿ ಲಾಕ್ ಹಾಕಬೇಕು. ಸಿಂಗಲ್ ಕ್ರೋಶ ಅಂತ ಹೇಳ್ತೀವಿ, ಲಾಕ್ ಕೂಡ ಅಂತಲೂ ಹೇಳ್ಬೋದು. ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸರಿ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇಲ್ಲಿ 4 ಚೈನ್ನ ಹಾಕ್ಕೋಬೇಕು. ನೋಡಿ, 4 ಚೈನನ್ನು ಹಾಕಿಬಿಟ್ಟು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿ ಸೀರೆಗೆ ಈ ರೀತಿ ಒಂದು ಲಾಕ್ ಹಾಕ್ಕೋಬೇಕು. ನೋಡಿ, ಇದು ರೈಟ್ ಸೈಡಿಂದ ನಾನು ಹಾಕ್ತಾಯಿದ್ದೀನಿ. ಮತ್ತು 4 ಚೈನ್, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಮತ್ತೆ ಲಾಕ್ ಮಾಡ್ಕೋಬೇಕು. ಎಲ್ಲ ಥ್ರೆಡ್ಡನ್ನು ನೀಟಾಗಿ ನಾವು ಎಳ್ಕೊಂಬಂದು ಈ ರೀತಿ ಲಾಕ್ ಮಾಡ್ಕೋಬೇಕು. ಥ್ರೆಡ್ಡನ್ನ ಮೇಲೆ ಎತ್ಕೊಂಡು ಈಗ ಇಲ್ಲಿಂದ ನಾವು ಒಂದು ದೊಡ್ಡ ಬೀಡನ್ನು ಸೇರಿಸ್ಕೋಬೇಕು. ನೋಡಿ, ಈ ರೀತಿ ಬೀಡನ್ನು ಹಾಕ್ಕೊಂಡು ಬೀಡ ಹಾಕಿದ ಮೇಲೆ ಬೀಡನ್ನು ಲಾಕ್ ಮಾಡಬೇಕು. ಬೀಡನ್ನು ಲಾಕ್ ಆದಮೇಲೆ ಕರೆಕ್ಟಾಗಿ ಸೀರೆಗೆ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಕರೆಕ್ಟಾಗಿ ಈ ರೀತಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ 4 ಚೈನ್ 3 4 4 ಚೈನ್ ಹಾಕ್ಕೊಂಬಿಟ್ಟು ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ವಲ್ಪ 1 ಪಾಯಿಂಟ್ ಒಳಗಡೆನೆ ಹಾಕ್ಕೋಬೇಕು ಯಾವಾಗಲೂ. ಆವಾಗ ನಮಗೆ ಸೀರೆ ಸುಕ್ಕು ಬರೋದಿಲ್ಲ. ಮತ್ತೆ 4 ಚೈನ್ ಮತ್ತೆ ಲಾಕ್. ನೋಡಿ, ಈ ರೀತಿ ಕರೆಕ್ಟಾಗಿ ನೋಡ್ಕೊಂಬಿಟ್ಟು ಮತ್ತೆ ಲಾಕ್ ಮಾಡ್ಕೋಬೇಕು. ಈ ರೀತಿ ಕರೆಕ್ಟಾಗಿ ನೋಡ್ಕೊಂಬಿಟ್ಟು ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ ಮತ್ತು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು 1 ಪಾಯಿಂಟ್ ಒಳಗಡೆನೆ ತೊಗೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, 3 ಸರಿ ನಾನು 4 ಚೈನ್ ಹಾಕ್ಕೊಂಬಿಟ್ಟು ಲಾಕ್ ಮಾಡಿದ್ದೀನಿ. ಮತ್ತು ಥ್ರೆಡ್ಡನ್ನು ಮೇಲೆ ಎಳ್ಕೊಂಡು ಮತ್ತೆ ಒಂದು ಬೀಡನ್ನು ಈಗ ಹಾಕಬೇಕು. ಸ್ಟಾರ್ಟಿಂಗು ಮತ್ತು ಎಂಡಿಗೆ ಮಾತ್ರ 4 ಚೈನ್ನ ಹಾಕ್ಕೊಂಡು 2 ಸರಿ ಲಾಕ್ ಮಾಡ್ಕೋಬೇಕು. 4 ಚೈನ್ನ 2 ಸರಿ ಲಾಕು. ನೆಕ್ಸ್ಟು ಈ ಒಳಗಡೆ ಬರುವಂಥ ಎಲ್ಲ ಇದರಲ್ಲೂ ಕೂಡ ಬೀಡ್ ಆದ ತಕ್ಷಣ 3 ಸರಿ ನಾವು 4 ಚೈನ್ನ 3 ಸರಿ ಲಾಕ್ ಮಾಡ್ಕೋಬೇಕು. ನೋಡಿ, ಫಸ್ಟಿಗೆ ನಾನು 4 ಚೈನ್ನ 2 ಸರಿ ಲಾಕ್ ಮಾಡಿದ್ದೀನಿ. ಆಮೇಲೆ ಬೀಡಾದ್ಮೇಲೆ 4 ಚೈನ್ನ 3 ಸರಿ ಲಾಕ್ ಮಾಡ್ಕೊಂಡಿದ್ದೀನಿ. ಈಗೂ ಕೂಡ ನಾನು 4 ಚೈನ್ ಹಾಕ್ಕೊಂಬಿಟ್ಟು 1 ಸರಿ ಲಾಕ್ ಮಾಡ್ತಾಯಿದ್ದೀನಿ. 1 ಸರಿ ಲಾಕ್ ಮಾಡ್ತಾಯಿದ್ದೀನಿ. 4 ಹಾಕ್ಕೊಂಡು ಮತ್ತೆ 4 ಚೈನ್ ಹಾಕ್ಕೋಬೇಕು. ಮತ್ತು ಕರೆಕ್ಟಾಗಿ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್. ಮತ್ತು 4 ಚೈನ್ ಮತ್ತೆ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು.
ಮತ್ತು ಥ್ರೆಡನ್ನು ಮೇಲೆ ಎಳ್ಕೊಂಡು ಒಂದು ಬೀಡನ್ನು ಹಾಕೋಬೇಕು. ಈ ಸ್ಟೆಪ್ಪನ್ನ ನಾವು ಮೊದಲೇ ಸ್ಟೆಪ್ಪನ್ನು ಸೀರೆ ಪೂರ್ತಿ ನಾವು ಇದೇ ರೀತಿ ಮಾಡ್ತಾ ಬರಬೇಕು. ಬೀಡ್ ಹಾಕಿದ ಮೇಲೆ ಯಾವುದೇ ಕಾರಣಕ್ಕೂ ಹಾಗೆ ನೀವು ಲಾಕ್ ಮಾಡಬೇಡಿ. ಫಸ್ಟಿಗೆ ಒಂದು ಸಾರಿ ಈ ರೀತಿ ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಆಮೇಲೆ ಬಟ್ಟೆಗೆ ಲಾಕ್ ಮಾಡಿ. ಈ ರೀತಿ ಬಟ್ಟೆಗೆ ಆಮೇಲೆ ಲಾಕ್ ಮಾಡಿ. ಇದನ್ನು ಮಾತ್ರ ನೆನಪಲ್ಲಿಟ್ಕೊಂಡು ನೀವು ಇದೇ ರೀತಿ ಮಾಡ್ತಾ ಹೋಗಬೇಕು. ಈ ರೀತಿ ಥ್ರೆಡನ್ನು ಪೂರ್ತಿ ನಾವು ನೀಟಾಗಿ ಎಳ್ಕೊಂಡು ಈ ರೀತಿ ಮಾಡಿಕೊಂಡು ಬರಬೇಕು. ನೋಡಿ, ಇಲ್ಲಿ 4 ಬೀಡನ್ನು ಹಾಕಿಬಿಟ್ಟು ನಾನು ನೋಡಿ ಇಲ್ಲಿ 4 ಚೈನ್ನ 3 ಸಾರಿ ಲಾಕ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಮಾತ್ರ 2 ಸಾರಿ ಮಾಡಿರೋದು. ಇದೇ ರೀತಿ ಪೂರ್ತಿ ಸಾರಿ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಪೂರ್ತಿ ಸೀರೆ ಎಲ್ಲ ಮಾಡಿಬಿಟ್ಟು ನಾನು ಲಾಸ್ಟಿಗೆ ನನಗೆ ಸೀರೆಯಲ್ಲಿ 2 ಬರೋ ಬದಲು 3 ಸಾರಿ ನನಗೆ 4 ಚೈನ್ ಬಂದಿದೆ. ಹೀಗಾಗಿ ನಾನು 2 ಸಾರಿಯಲ್ಲಿ ಕುಚ್ಚನ್ನು ಹಾಕ್ಕೊತೀನಿ. 2 ಸಾರಿ ಚೈನ್ ಹಾಕ್ಬಿಟ್ಟು ಥ್ರೆಡನ್ನು ಕಟ್ ಮಾಡಿದ್ದೀನಿ. ಇಲ್ಲಿಂದ ನಾವು ಮತ್ತೆ ಮೊದಲಿಗೆ ಎಲ್ಲೇ ಸ್ಟಾರ್ಟ್ ಮಾಡಿದ್ವಲ್ಲ ಅಲ್ಲಿಂದನೇ ನಾವು ಮತ್ತೆ ಈಗ ಸೆಕೆಂಡ್ ಸ್ಟೆಪ್ಪನ್ನು ಶುರು ಮಾಡಬೇಕು. ಇಲ್ಲಿಂದ ನಾವು ಸೆಕೆಂಡ್ ಸ್ಟೆಪ್ಪನ್ನು ನೋಡಿ ಈ ರೀತಿ ಲಾಕ್ ಮಾಡಿಕೊಂಡು ಟೈಟ್ ಮಾಡ್ಕೋಬೇಕು. ಲಾಕ್ ಮಾಡಿ ಟೈಟ್ ಆದಮೇಲೆ ಮತ್ತೆ 4 ಚೈನ್ ಹಾಕಿಬಿಟ್ಟು ಈ ಲಾಕಿನ ಮೇಲೇ ಲಾಕ್ ಮಾಡ್ಕೋಬೇಕು. ಕರೆಕ್ಟಾಗಿ ನಾವು ಈ ಲಾಕಿನ ಮೇಲೇ ಲಾಕ್ ಮಾಡ್ಕೋಬೇಕು. ಇಲ್ಲಿಂದ ನಾವು ಕರೆಕ್ಟಾಗಿ ನೋಡಿ ಕ್ರೋಶ ಮೇಲೆ 2 ಸಾರಿ ಸುತ್ತಕೊಂಡು ಬೀಡ್ ಹಿಂದೆ ಇರೋಂಥ ಥ್ರೆಡ್ಡಿಗೆ ನಾವು ನೋಡಿ ಈ ರೀತಿ ಟ್ರಿಬಲ್ ಕ್ರೋಶಗಳನ್ನು ಹಾಕ್ಕೋಬೇಕು. ನೀಡಲ್ ಮೇಲೆ 2 ಸಾರಿ ಸುತ್ಕೋಬೇಕು. ಬೀಡ್ ಹಿಂದೆ ಇರುವಂಥ ದಾರಕ್ಕೆ ಥ್ರೆಡನ್ನು ಎಳ್ಕೊಂಬಂದು ಈ ರೀತಿ 2 ಸರಿ 1 ಮಾಡಬೇಕು, 2 ಸರಿ 1 ಮಾಡಬೇಕು, 2 ಸರಿ 1 ಮಾಡಬೇಕು. 3 ಸಾರಿ ನಾವು ಈ ರೀತಿ ಲಾಕ್ ಮಾಡ್ಕೋಬೇಕು. ನೋಡಿ, ಥ್ರೆಡ್ ತೊಗೊಂಡು ಬಂದಮೇಲೆ 2 ಸರಿ 1 ಮಾಡಬೇಕು, 2 ಸರಿ 1 ಮಾಡಬೇಕು, 2 ಸರಿ 1 ಮಾಡಬೇಕು. 3 ಸಾರಿ ಈ ರೀತಿ ಮಾಡೋದಕ್ಕೆ ನಮಗೆ ಇದನ್ನು ಟ್ರಿಬಲ್ ಕ್ರೋಶ ಅಂತ ಕರಿತೀವಿ. ಒಂದೇ ಲೆವೆಲಲ್ಲಿ ನಾವು ಎಳ್ಕೊಂಬಿಟ್ಟು ಟ್ರಿಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು. ಈ ರೀತಿ ಬೀಡ್ ಹಿಂದೆ ಇರುವಂಥ ಥ್ರೆಡ್ಡಿಗೆ ನಾವು ಈ ರೀತಿ ಆರ್ಚನ್ನ ಮಾಡಬೇಕು. ಈ ಆರ್ಚ್ ಪೂರ್ತಿ ನಮಗೆ ಟೋಟಲಾಗಿ 17 ಟ್ರಿಬಲ್ ಕ್ರೋಶ ಹಿಡಿಯುತ್ತೆ. 17 ಟ್ರಿಬಲ್ ಕ್ರೋಶ ಆದಮೇಲೆ ಡೈರೆಕ್ಟಾಗಿ ನಾನು ಲಾಕಿನ ಮೇಲೇ ಲಾಕ್ ಮಾಡಿದ್ದೀನಿ. ಇಲ್ಲೂ ಫಸ್ಟಿಗೆ ನಾವು ಲಾಕಿನ ಮೇಲೆ ಮಾಡಿಕೊಂಡು ಡೈರೆಕ್ಟಾಗಿ ಟ್ರಿಬಲ್ ಕ್ರೋಶ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿಗೆ ಲಾಕಿನ ಮೇಲೆ ಲಾಕ್ ಮಾಡಿಬಿಟ್ಟು ಎಂಡಿಗೆ ಮಾಡಿದ್ವಿ. ಇಲ್ಲಿ ಲಾಕಿನ ಮೇಲೆ ಲಾಕ್ ಹಾಕಿದ ಮೇಲೆ ಇಲ್ಲಿಂದ ಮತ್ತೆ 4 ಚೈನ್ ಹಾಕ್ಬಿಟ್ಟು ಕರೆಕ್ಟಾಗಿ ಈ ಲಾಕಿನ ಮೇಲೇ ಲಾಕ್ ಮಾಡ್ಕೋಬೇಕು. ಇಲ್ಲಿಂದ ಕರೆಕ್ಟಾಗಿ ನಾವು ನೀಡಲ್ ಮೇಲಿಂದ 2 ಸಾರಿ ತಗೋಬೇಕು. ಈ ಬೀಡ್ ಹಿಂದ್ಗಡೆ ಇರುವಂಥ ಥ್ರೆಡ್ಡಿಗೆ ನಾವು ಈ ರೀತಿ ಕ್ರೋಶನ ಹಾಕಿಬಿಟ್ಟು ನೀಡಲ್ನಿಂದ ಥ್ರೆಡನ್ನು ಎಳ್ಕೊಂಬಂದ್ಬಿಟ್ಟು ನೋಡಿ 2 ಸರಿ 1 ಮಾಡಬೇಕು, 2 ಸರಿ 1 ಮಾಡಬೇಕು. ಸೆಕೆಂಡ್ ಟೈಮು ಮತ್ತು ಈಗ 2 ಸರಿ 1 ಮಾಡಬೇಕು. 3 ಟೈಮ್ ಈ ರೀತಿ ಮಾಡೋದಕ್ಕೆ ಟ್ರಿಬಲ್ ಕ್ರೋಶ ಅಂತ ಕರಿತೀವಿ. ಮತ್ತು ನೀಡಲ್ ಮೇಲೆ 2 ಸಾರಿ ಸುತ್ತಕೊಂಡು ಈ ಬೀಡ್ ಹಿಂದ್ಗಡೆ ಇರುವಂಥ ಥ್ರೆಡ್ಡಿಂದ ನಾವು ಹಿಂದ್ಗಡೆ ಥ್ರೆಡನ್ನು ಎಳ್ಕೊಂಬಂದು ನೋಡಿ ಈ ರೀತಿ 3 ಸಾರಿ ನಾವು ಲಾಕ್ ಮಾಡೋದಕ್ಕೆ ಟ್ರಿಬಲ್ ಕ್ರೋಶ ಅಂತ ಕರಿತೀವಿ. ಇಲ್ಲೂ ಕೂಡ ನಾವು 17 ಟ್ರಿಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು. ಈ ಪ್ರತಿಯೊಂದು ಬೀಡ್ ಹಿಂದ್ಗಡೆ ಥ್ರೆಡ್ ಹಿಂದ್ಗಡೆ ನಾವು 17 ಟ್ರಿಬಲ್ ಕ್ರೋಶಗಳನ್ನು ಈ ಸೆಕೆಂಡ್ ಸ್ಟೆಪ್ಪಲ್ಲಿ ಇದೇ ರೀತಿ ಮಾಡ್ತಾ ಬರಬೇಕು. ನೀಟಾಗಿ ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಟ್ರಿಬಲ್ ಕ್ರೋಶಗಳನ್ನು ನೋಡಿ ಈ ರೀತಿ ಕ್ರೋಶ ಮೇಲೆ 2 ಸಾರಿ ಸುತ್ತಕೊಂಡು ಈ ರೀತಿ
ಥ್ರೆಡನ್ನು ಎಳ್ಕೊಂಬಂದು ಒಂದು ಸರಿ ಲಾಕ್ ಮಾಡಿದ್ದೀನಿ, 2 ಸರಿ, 3 ಸರಿ ಈ ರೀತಿ ಮಾಡಬೇಕು. ತುಂಬ ಈಸಿ ಇರುತ್ತೆ. ಇದು ಕಲಿಯೋ ತನಕ ಸ್ವಲ್ಪ ಕಷ್ಟ ಅನಿಸುತ್ತೆ. ಕಲಿತಾದ್ಮೇಲೆ ನಾವು ಆರಾಮಾಗಿ ಈ ರೀತಿ ಹೆಣಿಬೋದು ನೋಡಿ. ಈ ರೀತಿ ಹದಿನೇಳು ಟ್ರಿಪಲ್ ಕ್ರೋಶ್ಗಳನ್ನು ಒಂದೇ ಲೆವೆಲಲ್ಲಿ ನಾವು ಮಾಡ್ತಾ ಬರಬೇಕು. ಈ ರೀತಿ ಬೀಡ್ ಹಿಂದ್ಗಡೆ ಥ್ರೆಡ್ಡಿಂದ ನಾವು ಈ ರೀತಿ ಆರ್ಚನ್ನ ಮಾಡ್ತಾ ಬರಬೇಕು. ಪ್ರತಿಯೊಂದು ಇದಕ್ಕೂ ನಾವು ಆರ್ಚಿಗೆ ಕರೆಕ್ಟಾಗಿ 17 ಕೌಂಟ್ ಮಾಡಿಕೊಂಡು ಟ್ರಿಪಲ್ ಕ್ರೋಶ್ಗಳನ್ನು ಹಾಕ್ಕೋಬೇಕು. ಈ ರೀತಿ ಹಾಕ್ತಾ ಬರಬೇಕು. ಈ ರೀತಿ ಹಾಕೋದ್ರಿಂದ ನಮಗೆ ಆರ್ಚು ಕ್ಲೀನಾಗಿ ಪರ್ಫೆಕ್ಟಾಗಿ ಬರುತ್ತೆ. ಒಂದು ಗಿಡ್ಡ ಒಂದು ಉದ್ದ ಮಾಡಬಾರ್ದು. ಒಂದೇ ಲೆವೆಲಲ್ಲೇ ನಮಗೆ ಟ್ರಿಪಲ್ ಕ್ರೋಶ್ಗಳು ಬರಬೇಕಿಲ್ಲಿ. ಈ ರೀತಿ ನಾವು ಪ್ರತಿಯೊಂದು ಆರ್ಚಿಗೂ ಕೂಡ ಅದೇ ಲೆವೆಲಲ್ಲಿ ಇರಬೇಕು. ಆವಾಗ ನಮಗೆ ನೀಟಾಗಿ ಕಾಣಿಸುತ್ತೆ. ಟೈಟಾಗಿ ಹಾಕೋದು, ಒಂದು ಆರ್ಚನ ಲೂಸಾಗಿ ಹಾಕೋದು ಮಾಡಬಾರ್ದು. ಕರೆಕ್ಟಾಗಿ ಒಂದೇ ರೀತಿಯಾಗಿ ನಾವು ಈ ರೀತಿ ಟ್ರಿಪಲ್ ಕ್ರೋಶ್ಗಳನ್ನು ಮಾಡಬೇಕು. ಈ ರೀತಿ ಕೌಂಟ್ ಮಾಡಿಕೊಂಡು ಕರೆಕ್ಟಾಗಿ 17 ನೋಡಿಕೊಂಡು ಹಾಕಿಬಿಟ್ಟು ನಾವು ಆಮೇಲೆ ಲಾಕ್ ಮಾಡ್ಕೋಬೇಕು. ಹಾಕಿದ ಮೇಲೆ ಒಂದು ಸಾರಿ ಪೂರ್ತಿ ನಾವು ಎಷ್ಟು ಹಾಕಿದ್ದೇವೆ ಅಂತ ಕೌಂಟ್ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ನಮಗೆ ಟ್ರಿಪಲ್ ಕ್ರೋಶ್ಗಳು ಬರಬೇಕು. ನೋಡಿ, ಈ ರೀತಿ ಕ್ಲೀನಾಗಿ ನಾವು ಹಾಕ್ತಾ ಬರಬೇಕು. ಹಾಕಿದ ಮೇಲೆ ಒಂದು ಸಾರಿ ನಾವು ಇಲ್ಲಿ ಕೌಂಟಿಂಗ್ ಮಾಡ್ಕೋಬೇಕು ಕರೆಕ್ಟಾಗಿ ನಾವು ಎಷ್ಟು ಟ್ರಿಪಲ್ ಕ್ರೋಶ್ಗಳನ್ನು ಹಾಕಿದ್ದೀವಿ ಅಂತ. ಕೌಂಟ್ ಮಾಡ್ಕೊಂಬಿಟ್ಟು ಕಮ್ಮಿ ಇದ್ದರೆ ಹಾಕ್ಕೋಬೇಕು, ಕರೆಕ್ಟಾಗಿದ್ದರೆ ಓಕೆ, ಜಾಸ್ತಿ ಆದರೆ ಮತ್ತೆ ಬಿಚ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಒಂದು ಸರಿ ಕನ್ಫರ್ಮ್ ಮಾಡ್ಕೊಂಡು ಕೌಂಟ್ ಮಾಡಿಕೊಂಡು ನೋಡಿ ಲಾಸ್ಟಿಗೆ 17 ಟ್ರಿಪಲ್ ಕ್ರೋಶ್ ಆದಮೇಲೆ ನೋಡಿ ಕರೆಕ್ಟಾಗಿ ಈ ಲಾಕಿನ ಮೇಲೇ ಈ ರೀತಿ ಲಾಕ್ ಮಾಡ್ಕೋಬೇಕು. ಲಾಕಿನ ಮೇಲೆ ಲಾಕ್ ಆದಮೇಲೆ ಇಲ್ಲಿ ಮತ್ತೆ 4 ಚೈನ್ ಹಾಕ್ಕೋಬೇಕು. 4 ಚೈನ್ ಹಾಕಿಬಿಟ್ಟು ಈ ಲಾಕಿನ ಮೇಲೇ ಲಾಕ್ ಮಾಡ್ಕೋಬೇಕು. ಈ ರೀತಿ ಕರೆಕ್ಟಾಗಿ ಲಾಕಿನ ಮೇಲೆ ಲಾಕ್ ಮಾಡಿಕೊಂಡು ಇಲ್ಲಿಂದ ಡೈರೆಕ್ಟಾಗಿ ಈಗ ಟ್ರಿಪಲ್ ಕ್ರೋಶ್ಗಳನ್ನು ನಾವು ಬೀಡಿ ಹಿಂದ್ಗಡೆ ಥ್ರೆಡ್ಡಿಗೆ ಮಾಡ್ತಾ ಬರಬೇಕು. 2ನೇ ಸೆಕೆಂಡ್ ಸ್ಟೆಪ್ಪು ಇದೇ ರೀತಿ ನಾವು ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ಪನ್ನು ನಾನು ತೋರಿಸ್ತೀನಿ. ನೋಡಿ, ಈ ರೀತಿ ಕಾಣಿಸುತ್ತೆ. ನೀವು ನೀಟಾಗಿ ಬರುತ್ತೆ. ಈ ರೀತಿ ನೀಟಾಗಿ ಹಾಕ್ಕೊಂಡು ನೋಡ್ಕೊಳ್ಳಿ ಕರೆಕ್ಟಾಗಿದೆ. ಆದಮೇಲೆ ಸೆಕೆಂಡ್ ಇದೇ ರೀತಿ ನಾವು ಪೂರ್ತಿ ಆಚೆಸ್ನ ಮಾಡ್ತಾ ಹೋಗಬೇಕು. 4 ಚೈನು ಮತ್ತು ಲಾಕಿಂದನೇ ಅಲ್ಲಿಂದ ಡೈರೆಕ್ಟಾಗಿ ಟ್ರಿಪಲ್ ಕ್ರೋಶ ಮತ್ತು ಲಾಕಿನ ಮೇಲೆ ಲಾಕ್ ಮಾಡಿ ಮತ್ತು 4 ಚೈನ್ ಮತ್ತು ಆರ್ಚಸ್ ಇದೇ ರೀತಿ ನಾವು ಬೀಡಿ ಹಿಂದ್ಗಡೆ ವರ್ಕ್ ಮಾಡ್ತಾ ಬರಬೇಕು. ಇದು ಪೂರ್ತಿ ಮಾಡಿಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ನೋಡಿ, ಈ ರೀತಿ ಒಂದೇ ಲೆವೆಲಲ್ಲಿ ಕಾಣಿಸ್ಬೇಕು ನಮಗೆ ಆರ್ಚಸ್ಸು. ಈಗ ನಾನು ಸೆಕೆಂಡ್ ಸ್ಟೆಪ್ ಮುಗಿಸ್ಬಿಟ್ಟು ನೋಡಿ 3ನೇ ಸ್ಟೆಪ್ನ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನಾನು ನೈಟ್ ಇದನ್ನು ಹಾಕಿದ್ದೀನಿ, ಯಾಕೆಂದರೆ ಇದು ರಿಸೆಪ್ಷನು ಸೀರೆ ಆಗಿರೋದ್ರಿಂದ ನಾನು ನೈಟೇ ಸ್ವಲ್ಪ ಮಾಡಿದ್ದೀನಿ ವರ್ಕನ್ನು. ಈಗ ಇದರ ಮುಂದೆ ನಾನು ತೋರಿಸ್ತೀನಿ ನಿಮಗೆ ಈ ಡಿಸೈನ್ ಯಾವ ರೀತಿ ಹಾಕೋದಂತ. ಇಲ್ಲಿ ನೋಡಿ, ಫಸ್ಟಿಗೆ ನಮಗೆ ಲಾಕ್ ಮಾಡಿಕೊಂಡು ಇಲ್ಲಿಂದ ಪ್ರಾರಂಭ ಮಾಡಿದ್ದೀನಿ ನೋಡಿ. ಅದನ್ನೇ ಇಲ್ಲಿಂದ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಫಸ್ಟಿಗೆ ನಾವು ಇಲ್ಲಿ ರೆಡ್ ಕಲರ್ ದಾರನ್ನ ಗಂಟು ಹಾಕ್ಕೊಂಬಿಟ್ಟು ಈ ರೀತಿ ಲಾಕಿನ ಮೇಲೆ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕಿನ ಮೇಲೆ ಲಾಕ್ ಆದಮೇಲೆ ನೋಡಿ, ಇಲ್ಲಿ 4 ಚೈನ್ ಇದೆಯಲ್ಲ,
ಇದರ ಮೇಲುಗಡೆ ನಾವು ಸಿಂಗಲ್ ಕ್ರೋಶಗಳನ್ನು ಹಾಕಬೇಕು. 2 3 ಹಾಕಿದರೆ ಸಾಕಿಲ್ಲಿ 4 ಚೈನ್ ಒಳಗಡೆ 3 ಸರಿ ಸಿಂಗಲ್ ಕ್ರೋಶ ಹಾಕ್ಬಿಟ್ಟು ನೋಡಿ ಇಲ್ಲಿ ಲಾಕಿನ ಮೇಲೇ ಮತ್ತೆ ಲಾಕ್ ಹಾಕ್ಕೋಬೇಕು. ಲಾಕಿನ ಮೇಲೇ ಲಾಕ್ ಹಾಕ್ಕೊಂಡು ಇಲ್ಲಿಂದ ನಾವು ಸ್ವಲ್ಪ ಥ್ರೆಡ್ಡಿನ ಮೇಲೆ ಎತ್ಬಿಟ್ಟು 3 mm ಬೀಡನ್ನು ನಾನು ಇಲ್ಲಿ ಹಾಕ್ತಾಯಿದ್ದೀನಿ. 3 mm ಬೀಡನ್ನು ಇಲ್ಲಿಗೆ ಬಂದು ಸ್ಟಾರ್ಟಿಂಗ್ ನಾವು ಫಸ್ಟಿಗೆ ಹಾಕ್ಕೋಬೇಕು. ಬೀಡನ್ನು ಹಾಕ್ಕೊಂಬಿಟ್ಟು ಇಲ್ಲಿಂದ ನೀಡಲ್ ಮೇಲೆ ಒಂದು ಸರಿ ತಗೊಂಡು ನೋಡಿ ಇದು 4 ಚೈನು ಇದನ್ನು ಬಿಡಬೇಕು. ಟ್ರಿಬಲ್ ಕ್ರೋಶ ನೋಡಿ, ಮೊದಲೇ ಟ್ರಿಬಲ್ ಕ್ರೋಶದ ಎರಡನೇ ಟ್ರಿಬಲ್ ಕ್ರೋಶದ ಮಧ್ಯೆ ನಮಗೆ ಜಾಗ ಇರುತ್ತೆ, ಗ್ಯಾಪ್ ಇರುತ್ತಲ್ಲ, ಅಲ್ಲಿಂದ ನೀಡಲ್ನ ಎಳ್ಕೊಂಬಂದು ಈ ರೀತಿ 2 ಸರಿ ಲಾಕ್ ಮಾಡ್ಕೋಬೇಕು. ಇದಕ್ಕೆ ನಾವು ಡಬಲ್ ಕ್ರೋಶ ಅಂತ ಕರಿತೀವಿ. ಒಂದು ಚೈನ್ ಹಾಕ್ಕೋಬೇಕು. ಒಂದು ಚೈನ್ ಹಾಕ್ಕೊಂಡ್ಬಿಟ್ಟು ಇಲ್ಲಿಂದ ನಾವು ಈಗ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ಡನ್ನು ತಗೊಂಡು ನೋಡಿ ಇಲ್ಲಿ ಸಿಂಗಲ್ ಕ್ರೋಶ ಮತ್ತು ಈ ಡಬಲ್ ಕ್ರೋಶದ ಮಧ್ಯೆ ಹೋಲ್ ಇರುತ್ತಲ್ಲ, ಇಲ್ಲಿಂದ ಮತ್ತೆ ಥ್ರೆಡ್ಡನ್ನು ಕೆಳಗಡೆ ಎಳ್ಕೊಂಡು ಅಲ್ಲಿಂದ ಮತ್ತೆ ಥ್ರೆಡ್ಡನ್ನು ಎಳ್ಕೊಂಬರ್ಬೇಕು. ಮೇಲ್ಗಡೆ ನೀಡಲ್ ಮೇಲೆ ಥ್ರೆಡ್ಡನ್ನು ಈ ರೀತಿ ಹಾಕೋಬೇಕು. ಕೆಳಗಡೆ ಹೋಗಿ ಮತ್ತೆ ಥ್ರೆಡ್ಡನ್ನು ಎಳ್ಕೊಂಬರ್ಬೇಕು. ಈ ರೀತಿ ನಾವು 5 ಸರಿ ಈ ರೀತಿ ಮಾಡಬೇಕು. ಈ ರೀತಿ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನಾನು ನೋಡಿ. ಈ ರೀತಿ ಕೌಂಟ್ ಮಾಡಿಕೊಂಡು ನಾನು ಟೋಟಲಾಗಿ 5ನೇ ಸರಿ ಈಗ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ 5 ಸರಿ ಆದಮೇಲೆ ಥ್ರೆಡ್ಡನ್ನು ಈ ರೀತಿ ತಗೊಂಡು ಎಳ್ಕೊಂಬರ್ಬೇಕು. ಈ ಎಲ್ಲ ದಾರಗಳಿಂದ ಒಳಗಡೆಯಿಂದ ಥ್ರೆಡ್ಡನ್ನು ಹೊರಗೆ ಎಳ್ಕೊಂಬಂದು ನೀಟಾಗಿ ಎಳ್ಕೊಂಬರ್ಬೇಕು. ನಾವು ನೀಟಾಗಿ ಎಳ್ಕೊಂಡು ಇದನ್ನು ಲಾಕ್ ಮಾಡ್ಕೋಬೇಕು. ಎಲ್ಲ ಥ್ರೆಡ್ಗಳನ್ನು ನೀಟಾಗಿ ಎಳ್ಕೊಂಡು ಈ ರೀತಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಇಲ್ಲಿಂದ ಮತ್ತೆ ಒಂದು ಸ್ವಲ್ಪ ಟೈಟ್ ಮಾಡಿಕೊಂಡು ಥ್ರೆಡ್ಡನ್ನ ಎಳ್ಕೋಬೇಕು. ಮತ್ತು ಒಂದು ಸಣ್ಣ ಬೀಡನ್ನು 3 mm ಬೀಡನ್ನು ಹಾಕ್ತಾಯಿದ್ದೀನಿ ನೋಡಿ. ಈ ರೀತಿ ಹಾಕ್ಕೋಬೇಕು. 3 mm ಬೀಡನ್ನು ಹಾಕ್ಕೊಂಬಿಟ್ಟು ಮತ್ತೆ ನೀಡಲ್ ಮೇಲೆ ಒಂದು ಸರಿ ತಗೊಂಡು ಇಲ್ಲಿಂದ ನಾವು 3 ಟ್ರಿಬಲ್ ಕ್ರೋಶ್ಗಳನ್ನು ಮಾಡ್ಕೋಬೇಕು. 1 2 3 ಟ್ರಿಬಲ್ ಕ್ರೋಶ್ಗಳನ್ನು ಬಿಟ್ಟು ಸ್ಟಾರ್ಟಿಂಗ್ 1ನೇ ಟ್ರಿಬಲ್ ಕ್ರೋಶಕ್ಕೆ ಮೇಲುಗಡೆ ಹಾಕಿದ್ದೀನಿ ಡಬಲ್ ಕ್ರೋಶ. ಈಗ 3 ಟ್ರಿಬಲ್ ಕ್ರೋಶ್ಗಳನ್ನು ಬಿಟ್ಟು ಈ ರೀತಿ ಅದರ ಮಧ್ಯದಲ್ಲಿ ನೀಡಲ್ನ ಪಾಸ್ ಮಾಡಿಕೊಂಡು ಥ್ರೆಡನ್ನು ಎಳ್ಕೊಂಬಂದು ಈ ರೀತಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಡಬಲ್ ಕ್ರೋಶ ಆದಮೇಲೆ ಒಂದು ಚೈನ್ ಹಾಕ್ಬಿಟ್ಟು ಮತ್ತೆ ಇಲ್ಲಿಂದ ನೋಡಿ ಈ ರೀತಿ ನೀಡಲ್ನ ಸ್ವಲ್ಪ ಮೇಲೆ ಮಾಡಿಕೊಂಡು ಈ ರೀತಿ ಕ್ರೋಶ ಮೇಲೆ ಒಂದು ಸರಿ ತಗೋಬೇಕು. ಈ ಗ್ಯಾಪ್ ಇರುತ್ತೆ, ಇಲ್ಲಿಂದ ನಾವು ಆರಾಮಾಗಿ ಥ್ರೆಡನ್ನು ಎಳ್ಕೊಂಬರ್ಬೇಕು. ನೀಡಲ್ ಮೇಲೆ ಹಾಕ್ಕೋಬೇಕು, ಥ್ರೆಡನ್ನು ಎಳ್ಕೊಂಬರ್ಬೇಕು, ನೀಡಲ್ ಮೇಲೆ ಹಾಕ್ಕೊಬೇಕು, ಮತ್ತು ಥ್ರೆಡನ್ನು ಎಳ್ಕೊಂಬರ್ಬೇಕು. ಈ ರೀತಿ 5 ಸಾರಿ ನಾವು ಈ ರೀತಿ ಮಾಡಬೇಕು. 5 ಸಾರಿ ನಾವು ಈ ರೀತಿ ಮಾಡಿಕೊಂಡು ಥ್ರೆಡನ್ನು 5 ಸಾರಿ ಎಳ್ಕೊಂಬಂದಾದಮೇಲೆ ಇಲ್ಲಿಂದ ಸೀದಾ ನಾವು ಎಲ್ಲ ಥ್ರೆಡ್ಗಳನ್ನು ಒಳಗಡೆಯಿಂದ ಎಳ್ಕೊಂಡು ಥ್ರೆಡನ್ನು ಈ ರೀತಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಥ್ರೆಡನ್ನು ಮೇಲೆ ಎತ್ಕೊಂಡು ಒಂದು ಬೀಡ್ ಈ ರೀತಿ ಬೀಡನ್ನು ಹಾಕ್ಬಿಟ್ಟು ಇಲ್ಲಿಂದ ಮತ್ತೆ ನೀಡಲ್ ಮೇಲೆ ಒಂದು ಸರಿ ಸುತ್ತಕೊಂಡು ಮತ್ತೆ 3 ಟ್ರಿಬಲ್ ಕ್ರೋಶ್ಗಳನ್ನು ಬಿಟ್ಟು ಈ ರೀತಿ ಗ್ಯಾಪಲ್ಲಿ ಹೋಗಿ ಥ್ರೆಡನ್ನು ಎಳ್ಕೊಂಬಂದು ಡಬಲ್ ಕ್ರೋಶನ್ನು ಮಾಡ್ಕೋಬೇಕು. ಒಂದು ಚೈನ್ ನೀಡಲ್ ಮೇಲೆ ದಾರ ತಗೋಬೇಕು, ಕೆಳಗಡೆಯಿಂದ ಮತ್ತೆ ಮೇಲೆ ಎಳ್ಕೊಂಬರಬೇಕು, ನೀಡಲ್ ಮೇಲೆ ಹಾಕ್ಕೋಬೇಕು, ಮತ್ತು ಕೆಳಗಡೆಯಿಂದ ಎಳ್ಕೊಂಬರಬೇಕು. ಈ ರೀತಿ ಕರೆಕ್ಟಾಗಿ ನಾವು 5 ಸರಿ ಆಗಬೇಕು. ಈ ರೀತಿ
ಈ ಸರಿ ನಾವು ಥ್ರೆಡ್ಡನ್ನು ಎಳ್ಕೊಂಬಂದು ಈ ರೀತಿ ಎಲ್ಲ ಥ್ರೆಡ್ಗಳ ಒಳಗಡೆಯಿಂದ ಥ್ರೆಡ್ಡನ್ನು ಎಳ್ಕೊಂಬಂದು ಲಾಕ್ ಮಾಡ್ಕೋಬೇಕು ನಾವು. ಇದು 1-2 ಆರ್ಚ್ ಮಾಡೋ ತನಕ ನಮಗೆ ಸ್ವಲ್ಪ ಕೈ ಹಿಡಿಯುತ್ತೆ, ಆಮೇಲೆ ನಮಗೆ ಫುಲ್ ಈಸಿ ಆಗುತ್ತೆ. ಪಫ್ ಡಿಸೈನ್ ಅಂತ ಹೇಳ್ತೀವಿ ಇದಕ್ಕೆ. ನೋಡಿ ಮತ್ತೆ ಸ್ಮಾಲ್ ಬೀಡನ್ನು ಹಾಕ್ಕೋಬೇಕು. ಬೀಡನ್ನು ಹಾಕ್ಕೊಂಡು ಕ್ರೋಶೆ ಮೇಲೆ ಮತ್ತೆ ಒಂದು ಸರಿ ಸುತ್ತಕೊಂಡು 3 ತ್ರಿಬಲ್ ಕ್ರೋಶನ ಬಿಟ್ಟು ಇಲ್ಲಿ ಒಂದು ಡಬಲ್ ಕ್ರೋಶನ ಹಾಕ್ಕೋಬೇಕು. ನಮಗೆ ಆವಾಗ ಕರೆಕ್ಟಾಗಿ 17 ತ್ರಿಬಲ್ ಕ್ರೋಶಕ್ಕೆ ಕರೆಕ್ಟಾಗಿ ನಮಗೆ ಬರುತ್ತೆ. ಲಾಸ್ಟಿಗೆ ಫಸ್ಟಿಗೂ ಕೂಡ 1 ತ್ರಿಬಲ್ ಕ್ರೋಶ, ಈ ಮಧ್ಯದಲ್ಲೆಲ್ಲ ನಮಗೆ 3 ತ್ರಿಬಲ್ ಕ್ರೋಶ ಬರಬೇಕು. ಈ ರೀತಿ ಟೋಟಲಾಗಿ 6 ಬಫ್ ಬರುತ್ತೆ ನಮಗೆ. ನೋಡಿ ಮುಂದೆ ತೋರಿಸ್ತಾ ಇದ್ದೀನಿ. ಇದು ಲಾಸ್ಟ್ನೇದಾಗಿ ಮಾಡೋದು ನೋಡಿ. 3 ಆದಮೇಲೆ ಲಾಸ್ಟಿಗೆ 1 ಉಳಿಯುತ್ತೆ ತ್ರಿಬಲ್ ಕ್ರೋಶ. ಕರೆಕ್ಟಾಗಿ ಇಲ್ಲಿ 1, ಲಾಸ್ಟಿಗೆ 1, ಈ ಕಡೆ ಎಂಡಿಗೆ ಸ್ಟಾರ್ಟಿಂಗ್ 1, ಎಂಡಿಗೆ 1, ಮಧ್ಯದಲ್ಲಿ ನಮಗೆ 3 ತ್ರಿಬಲ್ ಕ್ರೋಶ. ನೋಡಿ ಈ ರೀತಿ ಡಬಲ್ ಕ್ರೋಶ ಮಾಡಿಕೊಂಡು ಒಂದು ಚೈನ್ ಹಾಕೋಬೇಕು. ಮತ್ತು ಇಲ್ಲಿಂದ ಒಂದು ಸಾರಿ ತಗೊಂಡು ಈ ರೀತಿ ಕೆಳಗಡೆಯಿಂದ ಮೇಲಿಂದ ಕೆಳಗಡೆ ಈ ರೀತಿ 5 ಸಾರಿ ನಾವು ಥ್ರೆಡ್ಗಳನ್ನು ಒಂದೇ ಲೆವೆಲಲ್ಲೇ ಎಳ್ಕೊಂಬರ್ಬೇಕು. ಒಂದೇ ಲೆವೆಲ್ ಏನು ಹಿಡ್ಕೊಂಡಿರ್ತೀವಲ್ಲ ಥ್ರೆಡ್ಡನ್ನು ಅದೇ ಒಂದೇ ಲೆವೆಲಲ್ಲಿ ಹಿಡ್ಕೊಂಬಿಟ್ಟು ನೋಡಿ ಈ ರೀತಿ 5 ಸಾರಿ ತೊಗೊಂಬಂದು ಈ ರೀತಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಇಲ್ಲಿ ಲಾಕ್ ಮಾಡಿಕೊಂಡು ಇಲ್ಲಿ ಸ್ಟಾರ್ಟಿಂಗ್ ನಾವು ಒಂದು ಬೀಡ್ ಹಾಕ್ಬಿಟ್ಟೆ ಸ್ಟಾರ್ಟ್ ಮಾಡಿದ್ವಿ. ಎಂಡಿಗೂ ಕೂಡ ನಾವು ಒಂದು ಬೀಡನ್ನು ಹಾಕಿಬಿಟ್ಟು ಲಾಕಿನ ಮೇಲೆ ಲಾಕ್ ಮಾಡಬೇಕು. ಈಗ ನೋಡಿ ಇಲ್ಲಿ ಒಂದು ಬೀಡ್ ಹಾಕಿದ್ದೀನಿ. ನೋಡಿ ಈಗ ಈ ಲಾಕಿನ ಮೇಲೇ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಲಾಕಿನ ಮೇಲೇ ಡೈರೆಕ್ಟಾಗಿ ಲಾಕ್ ಮಾಡಬೇಕು. ಈ ಲಾಕಿನ ಮೇಲೆ ಲಾಕ್ ಆದಮೇಲೆ ನೋಡಿ ಈ ರೀತಿ ಕಾಣಿಸುತ್ತೆ. 6 ಪಫ್ ಬರುತ್ತೆ. ಇಲ್ಲಿ ನಿಮಗೆ 6 ಬರುತ್ತೆ, ಬೀಡು 7 ಬರುತ್ತೆ ನಿಮಗೆ. ನೋಡಿ ಇಲ್ಲಿ ಮತ್ತೆ 4 ಚೈನ್ ಮೇಲುಗಡೆ ಈ ರೀತಿ ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋಬೇಕು ನಾವು. 2, 3 ಆಯಿತು. 3 ಸಿಂಗಲ್ ಕ್ರೋಶಗಳನ್ನು ಮಾಡಿಕೊಂಡು ನೆಕ್ಸ್ಟು ಲಾಕಿನ ಮೇಲೇ ಲಾಕ್ ಮಾಡಬೇಕು. ನೋಡಿ ಈ ರೀತಿ ಲಾಕಿನ ಮೇಲೆ ಲಾಕ್ ಮಾಡಿಬಿಟ್ಟು ಇಲ್ಲಿ ಲಾಕ್ ಆದ ತಕ್ಷಣ ಥ್ರೆಡನ್ನು ಸ್ವಲ್ಪ ಮೇಲೆ ಎತ್ಕೊಂಡ್ಬಿಟ್ಟು ಮತ್ತೆ ಒಂದು 3 mm ಬೀಡನ್ನು ನಾವು ಫಸ್ಟಿಗೆ ಹಾಕಿಬಿಟ್ಟು ಆಮೇಲೆ ನಾವು ಡಬಲ್ ಕ್ರೋಶನ ಸ್ಟಾರ್ಟ್ ಮಾಡಬೇಕು. ನೋಡಿ ಈ ರೀತಿ ಬೀಡನ್ನು ಹಾಕ್ಕೊಂಡು ನೀಡಲ್ ಮೇಲೆ ಡೈರೆಕ್ಟಾಗಿ ತೊಗೊಂಡು ನೋಡಿ ಚೈನ್ ಬಿಟ್ಟಬೇಕು. ತ್ರಿಬಲ್ ಕ್ರೋಶನ ಮೊದಲೇ ಇದು ಬಿಟ್ಬಿಟ್ಟು ನೆಕ್ಸ್ಟ್ ಇರುವಂಥ ಗ್ಯಾಪಿಗೆ ನಾವು ಈ ರೀತಿ ಡಬಲ್ ಕ್ರೋಶನ ಮಾಡಿಕೊಂಡು ಒಂದು ಚೈನ್ ಮಾಡ್ಕೋಬೇಕು. ಅದೇ ಪ್ರಕಾರ ಏನು ತೋರಿಸಿದ್ನಲ್ಲ ಅದೇ ಪ್ರಕಾರ ನಾವು ಪೂರ್ತಿ ಡಿಸೈನ್ನ ಹಾಕಬೇಕು. ನೋಡಿ ಈ ರೀತಿ ಪಫ್ ಡಿಸೈನ್ನ ಹಾಕೋದು ಈ ರೀತಿ ಕರೆಕ್ಟಾಗಿ 6 ಬರುತ್ತೆ. ಅಲ್ಲಿ ನಮಗೆ ಮಧ್ಯದಲ್ಲೆಲ್ಲ 3 ತ್ರಿಬಲ್ ಕ್ರೋಶಕ್ಕೆ ಬರುತ್ತೆ ಗ್ಯಾಪಿಗೆ. ಸ್ಟಾರ್ಟಿಂಗ್ 1 ಬಿಡಬೇಕು ತ್ರಿಬಲ್ ಕ್ರೋಶ, 1ನೇ ತ್ರಿಬಲ್ ಕ್ರೋಶ ಆದಮೇಲೆ ಹೋಲು ಕಾಣುತ್ತೆ ಅಲ್ಲಿ ಡಬಲ್ ಕ್ರೋಶ ಹಾಕಬೇಕು. ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಂಡು ಇದೇ ರೀತಿ ಹಾಕಬೇಕು ನಾವು. ನೋಡಿ ನೀಟಾಗಿ ಕೂರುತ್ತೆ, ಎಲ್ಲೂ ಕೂಡ ನಿಮಗೆ ಸುಕ್ಕು ಅಂತ ಅನಿಸಲ್ಲ. ಆ ರೀತಿ ನೀಟಾಗಿ ಈ ರೀತಿ ಹಾಕ್ಬಿಟ್ಟು ನಾನು ಪೂರ್ತಿ ಸೀರೆ ಪೂರ್ತಿ ಹಾಕ್ಬಿಟ್ಟು ಕುಚ್ಚಾಕ್ಬಿಟ್ಟು ತೋರಿಸ್ತೀನಿ. ಈಗ ನೋಡಿ ಫೈನಲಾಗಿ ನಮ್ಮ ಡಿಸೈನ್ ಈ ರೀತಿ ಕಾಣಿಸುತ್ತೆ. ನೋಡಿ ನಿಮಗೆ ಇಲ್ಲಿ ನಾನು ಬಾಲ್ ಚೈನ್ ಮತ್ತು ಸ್ಟೋನ್ ಚೈನ್ನ ಅಂಟಿಸಿದ್ದೀನಿ. ಯಾಕೆಂದರೆ ಸೀರೆಯಲ್ಲಿ ಪೂರ್ತಿ ನಮಗೆ ಗೋಲ್ಡ್ ಜರಿ ಇದೆ, ಹಾಗೆ ಸ್ಟೋನ್ ಕೂಡ ಇರೋದ್ರಿಂದ ನಾನು ಬಾಲ್ ಚೈನು ಮತ್ತು ಸ್ಟೋನ್ ಚೈನ್ನ ಅಂಟಿಸಿದ್ದೀನಿ. ಹಾಗೆ ಕುಚ್ಚಿಗೆ ನಾನು ಇಲ್ಲಿ 130 ಎಳೆ ತೊಗೊಂಡಿದ್ದೀನಿ. ಫಸ್ಟಿಗೆ ನಾವು ಕುಚ್ಚನ್ನ ಕಟ್ಕೊಂಡು ಸ್ವಲ್ಪ ಉದ್ದ ಬಿಡಬೇಕು. ಆಮೇಲೆ ಮತ್ತೆ ಒಂದು ಬೀಡನ್ನ ಅದರ ಒಳಗಡೆ
ಗಮ್ಮಾಕಿ ಅಂಟಿಸಿ ಮತ್ತು ಆ ಕುಚ್ಚ ಮೇಲುಗಡೆ ಪೂರ್ತಿ ಕವರ್ ಮಾಡಬೇಕು. ಬೀಡನ್ನು ಕವರ್ ಮಾಡಿಕೊಂಡು ಮತ್ತು ಕುಚ್ಚನ್ನು ಕಟ್ಟಬೇಕು. ಈ ರೀತಿ ಕುಚ್ಚನ್ನ ಕಟ್ಟೋದ್ರಿಂದ ಇನ್ನೂ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನಾರ್ಮಲ್ ಕುಚ್ಚಕ್ಕಿಂತನೂ ಕೂಡ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವತ್ತಿನ ಡಿಸೈನ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಮುಖಾಂತರ ನನಗೆ ತಿಳಿಸಿದರೆ ನಿಮ್ಗೆ ಇಷ್ಟ ಆಗಿದೆಯೋ ಇಲ್ಲೋ ಅಂತ ಗೊತ್ತಾಗುತ್ತೆ. ಸೊ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರೋ ಸೊ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಡಿಸೈನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಕಾಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ, ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.